ಹೆಸರು ದರ್ಶನು GSPS ಮೈಗನಹಳ್ಳಿ. ನನ್ನ ಹೆಸರು ಚರಣ್ GSPS ಮೈಗನಹಳ್ಳಿ. ನಾವು ಗಣಿತದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ. ಡೈಗ್ನಲ್ ಮೂವ್ ಮ್ಯಾಥ್ಸ್ ಗೇಮ್. ಅದೇನು ಅಂತ ಹೇಳ್ತೀರಪ್ಪ ಇವಾಗ? ಅದು ಹೆಂಗ? ವಿರುದ್ಧ ದಿಕ್ಕಿನಲ್ಲಿರುವ ಎರಡು ಶೃಂಗಗಳನ್ನು ಸೇರಿಸಿದಾಗ ರೇಖೆಯನ್ನು ವಿಕರ್ಣ ಎನ್ನುತ್ತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಡೈಗ್ನಲ್. ಕರೆಕ್ಟ್. ಈಗ ಆಟ ಏನು ಅಂತ ಹೇಳ್ತೀರಾ ಇಬ್ರು? ಹೇಳಿ. ನಿಮ್ಮ ಕೈಲಿ ಏನಿವೆ ಅವು? ಬಿಲ್ಲೆಗಳು. ಅವ್ಯಾವುದು ಬೇರೆ ಬೇರೆ ಕಲರು. ಒಂದು ಆರೆಂಜ್ ಇದೆ, ಇನ್ನೊಂದು ಗ್ರೀನ್ ಇದೆ. ಹೌದಾ? ಹಸಿರು. ಸೊ ಇವಾಗ ಆಟ ಏನಂತ ಹೇಳಿ ನೋಡೋಣ. ಒಂದ್ಸರಿ ಆಡ್ಬಿಟ್ಟು ತೋರಿಸಿ. ನಾವು ಇವ್ನು ಹಿಂಗೆ ಹಾಕಿದ್ರೆ ನಾನು ಹಿಂಗೆ ಹಾಕ್ತೀನಿ. ಇವನ ನಾವು ಹಿಂಗೆ ವಿಕರ್ಣ ಮಾಡಕ್ಕೆ ಬಿಡಬಾರ್ದು. ಹಾಂ ಸರಿ, ಆಡಿ ನೋಡೋಣ. ವಿಕರ್ಣ ಹಿಂಗೂ ಆಗ್ಬೋದಲ್ಲ? ಹಿಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಓ, ಚರಣ್ದು ವಿಕರ್ಣ ಆಯ್ತಲ್ಲ. ವಿನ್ನು ಚರಣ್. ಕ್ಲಾಪ್ಸ್ ಹಾಕಿ. ಈ ಥರ ಆಟ ಆಡಿ ನಾವು ವಿಕರ್ಣಗಳ ಬಗ್ಗೆ ತಿಳ್ಕೊಬೋದಲ್ಲ? ಥ್ಯಾಂಕ್ ಯು. ನನ್ನ ಹೆಸರು ದುಷ್ಯಂತ್ ಗೌಡ ಎಂಬ. ನಾನು 7ನೇ ತರಗತಿ ಓದುತ್ತಿದ್ದೇವೆ. GSPS ಮೈಗನಹಳ್ಳಿ ಶಾಲೆ. ನಾನು ಮ್ಯಾಥ್ಸ್ ಬಗ್ಗೆ ಒಂದು ಮಾಡಲ್ನ ಮಾಡಿದ್ದೀನಿ. ಇದರ ಹೆಸರು ಇಂಟಿಜರ್ಸ್. ಇದು ಹೆಂಗೆ ಅಂದರೆ, ಈಗ ಫ್ರೀ ಟೈಮಲ್ಲಿ ನಾವು ನಾವೊಂದು ಲೆಕ್ಕನ ಹೇಳ್ತೀವಿ. ಅವರು ಎಲ್ಲ ಕೂಡಿ ಇಲ್ಲಿ ಇದೆಯಲ್ಲ, ಅಲ್ಲಿ ಕೂಡಿ ಆ ಲೆಕ್ಕದಕ್ಕೆ ಸರಿಯಾದ ಉತ್ತರನ ಹೇಳ್ಬೇಕು. ಆ ಥರ ಏನಾದರೂ ನಾವು ದಿನನಿತ್ಯ ಫ್ರೀ ಟೈಮಲ್ಲಿ ಮಾಡಿದ್ರೆ ನಾವು ಇಂಟಿಜರ್ಸಲ್ಲಿ ಪರ್ಫೆಕ್ಟ್ ಆಗ್ತೀವಿ. ನಾವು ಯಾವುದೇ ರೀತಿ ತಪ್ಪುಗಳನ್ನ ಮಾಡಲ್ಲ. ಸೊ ಇಂಟಿಜರ್ಸ್ ಅಂದರೆ ಏನು ಹೇಳ್ಬೋದಾ? ಮ್ಯಾಮ್ ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಅಂತ ಸಂಖ್ಯೆಗಳು ಬರ್ತವೆ ಮ್ಯಾಮ್ ಪ್ಲಸ್ಸು, ಮ್ಯಾಮ್ ಋಣಾತ್ಮಕ ಸಂಖ್ಯೆ, ಧನಾತ್ಮಕ ಸಂಖ್ಯೆಗಳು ಬರ್ತವೆ. ಅಷ್ಟೇ ಬರುತ್ತಾ? ಮ್ಯಾಮ್ ಇಲ್ಲ, ಮ್ಯಾಮ್ 0. ಹಾಂ, ಗುಡ್. ಯಾಕಂದರೆ 0 ಋಣಾತ್ಮಕನೂ ಅಲ್ಲ, ಧನಾತ್ಮಕನೂ ಅಲ್ಲ. ಹೌದು. ಸೊ ಇಲ್ಲಿ ಚಾರ್ಟ್ ಮಾಡ್ಕೊಂಬಂದಿದ್ಯಾ? ಇಂಟೀಜರ್ಸು ಅಡಿಷನ್ ಸಬ್ಟ್ರಾಕ್ಷನ್ಗೆ ಹೆಲ್ಪ್ ಆಗುತ್ತಲ್ವ ಇದು? ಇಲ್ಲಿ ನೆಗೆಟಿವ್ ನಂಬರ್ಸು, ಪಾಸಿಟಿವ್ ವಿತ್ 0 ಇದೆ ಅಲ್ವಾ? ಸೊ ಇದೇನು ಹೇಳ್ಬೋದಾ? ಇದೆಲ್ಲ ಏನಕ್ಕೆ ಮಾಡಿದ್ಯಾ? ಲೆಕ್ಕಗಳು ಮ್ಯಾಮ್ ಇಲ್ಲಿ ಸೂಚಿಸಿ ನಾವು ಮ್ಯಾಮ್ ಇಲ್ಲಿ ಈಸಿಯಾಗಿ ಬರಿಬೋದು. ಓಕೆ, ಇದೇನು ಸೂಚಿಸಿರೋದು ಈ ಕಡೆ? ಮ್ಯಾಮ್ ಇದು ಮ್ಯಾಮ್ ಅದ್ರದ್ದು ರೂಲ್ಸ್. ಹಾಂ. ಸೊ ಏನು ರೂಲ್ಸು? ಇನ್ ಅಡಿಷನ್ ಮೂವ್ ಟುವರ್ಡ್ಸ್ ರೈಟ್ ಅಂತ ಇದೆ. ಹೌದಾ? ಸೊ ಅಡಿಷನ್ ಏನಾಗುತ್ತೆ ಇಲ್ಲಿ? ಯಾವ ಸೈಡ್ ಮೂವ್ ಆಗ್ತೀವಿ? ರೈಟ್ ಸೈಡ್. ಓಕೆ, ಗುಡ್. ನೆಕ್ಸ್ಟು ಸಬ್ಟ್ರಾಕ್ಷನ್ ಏನಿದೆಯಪ್ಪ? ಮೂವ್ ಟುವರ್ಡ್ಸ್ ಲೆಫ್ಟ್ ಇದೆ. ಹಾಂ, ಇದು ಮೂವ್ ಆಗೋ ಥರ ಮಾಡಿದ್ಯಾ? ಮಲ್ಟಿಪ್ಲಿಕೇಶನ್ ಮೂವ್ ಐದರ್ ವೇಸ್. ಹೌದು ಅಲ್ವಾ? ಗುಡ್. ಇದನ್ನು ಒಂದೆರಡು ಎಕ್ಸಾಂಪಲ್ ಹತ್ರ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ನಿನ್ಗೆ ಯಾರು ಹೆಲ್ಪಿಗೆ ಬೇಕಾ? ರಂಜಿತ್ ಬಾ. ಅವನಿಗೆ ಲೆಕ್ಕ ಕೊಡ್ತೀಯ ಇವಾಗ? -2 ಪ್ಲಸ್ -5. ಕರೆಕ್ಟ್. -2 ಮತ್ತು +-5 ಮಾಡಿದಾಗ -7 ಬಂತು ಅಂತ ತೋರಿಸಿದ್ರಿ ಈಗ. ಹೌದಾ? ಇದು ಹೆಂಗೆ ಲೆಕ್ಕ ಮಾಡಿಬಿಟ್ಟು ತೋರಿಸ್ಬೋದಾ ನನಗೆ? ಸೊ ತೋರಿಸಿ. ಓಕೆ. ಬ್ರ್ಯಾಕೆಟ್ ಏನರಲ್ಲ ಯಾಕೆ -5 ಬ್ರ್ಯಾಕೆಟಲ್ಲಿ ಹಾಕ್ಕೊಂಡೆ? ಯಾಕಂದ್ರೆ ಮ್ಯಾಮ್ ಎರಡು ಚಿಹ್ನೆ ಒಂದೇ ತ ಬರೋಂಗಿಲ್ಲ ಮ್ಯಾಮ್. ಅದರಿಂದ ಮ್ಯಾಮ್ ಬ್ರಾಕೆಟ್ ಹಾಕೊಂಡು ಮ್ಯಾಮ್ ಯಾವ ಚಿಹ್ನೆ ಇರುತ್ತೆ ಮ್ಯಾಮ್ ಚಿಹ್ನೆ ಹಾಕೊಂಡು ಸಂಖ್ಯೆ ಬರ್ಕೊಂಡಿದ್ದೀನಿ. ಅದು ಹೆಂಗೆ -5 ಬಂತು? ಮ್ಯಾಮ್ ಯಾಕಂದ್ರೆ ಮ್ಯಾಮ್ -+++ ಮ್ಯಾಮ್ ಬರುತ್ತೆ ಮ್ಯಾಮ್. ಅದರಿಂದ ಮ್ಯಾಮ್ ಚಿಹ್ನೆ ಇಟ್ಕೊಂಡಿದ್ದೀನಿ. ಮ್ಯಾಮ್ ನೆಕ್ಸ್ಟ್ ಮ್ಯಾಮ್ -++ ಮ್ಯಾಮ್ ಪ್ಲಸ್ ಬರುತ್ತೆ ಮ್ಯಾಮ್. ಮ್ಯಾಮ್ 2 ಮತ್ತು ಮ್ಯಾಮ್ 5 ಮ್ಯಾಮ್ ಅಂಕಿಗಳನ್ನ ಮ್ಯಾಮ್ ಕೂಡ್ಕೋಬೇಕು. ಮ್ಯಾಮ್ 7 ಬರುತ್ತೆ ಮ್ಯಾಮ್. ಅದು ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರುತ್ತೋ ಮ್ಯಾಮ್ ಆ ಚಿಹ್ನೆ ಇಡಬೇಕು ಮ್ಯಾಮ್. ಈ ಥರ ಮ್ಯಾಮ್ ಗೊತ್ತಾಗುತ್ತೆ ಮ್ಯಾಮ್. ಮೈಂಡೆಲ್ಲ ನಾನು ಲೆಕ್ಕ ಮಾಡ್ಕೊಂಡು ಮ್ಯಾಮ್ ಅಲ್ಲಿ ಮ್ಯಾಮ್ ತೋರಿಸ್ತೀನಿ. ಓಕೆ, ಗುಡ್. ಥ್ಯಾಂಕ್ ಯು. ಮತ್ತೆ ಯಾರು ಕರೆಸ್ತೀಯಾ ದುಷ್ಯಂತ? ಯಾರು ಮಾಡ್ತೀರನಪ್ಪ? ಸರಿ, ಯಾರನ್ನ ಕರಿತೀಯ? ಕರಿ. ಲೆಕ್ಕ ಕೊಡ್ತೀಯಪ್ಪ? +4 ಮತ್ತು -1 ಕೂಡಬೇಕು. ಕೂಡ್ತೀಯಾ?
ಎಷ್ಟು ಬಂತು? ಹ್ಞೂ 3 ಎಲ್ಲಿದೆ? ಎಂಥ 3? ಹ್ಞೂ ಗೊತ್ತಾಯ್ತಾ? +4 -1 ಲೆಕ್ಕ ಮಾಡಿದಾಗ ನಮಗೆ +3 ಬಂತು. ಓಕೆ. ಹ್ಞೂ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಬರೀ ಕೂಡೋದು ಮತ್ತು ಕಳೆಯೋದು ಮಾತ್ರ ಹಾಕಿದ್ದೀನಿ. ಓಕೆ, ಚೆನ್ನಾಗಿ ಆಗಿದೆ ನಿಮ್ಮದು ಪ್ರಾಜೆಕ್ಟು. ಥ್ಯಾಂಕ್ ಯು. ನನ್ನ ಹೆಸರು ರಂಜಿತ್ ಗೌಡ MG. ನಾನು 7ನೇ ತರಗತಿ ಓದುತ್ತಿದ್ದೇನೆ GHPS ಮೈಗನಹಳ್ಳಿ ಶಾಲೆ. ಇದು ನೋಡಿ ಇದ್ರ ಕೇಂದ್ರ ಬಿಂದುವಿಂದ ಇಲ್ಲಿಗೆ ವೃತ್ತದ ತ್ರಿಜ್ಯ ಎನ್ನುತ್ತೇವೆ. ಇದನ್ನು ಆಯತದ ಅಗಲ ಎಂದು ಕರೆಯುತ್ತೇವೆ. ಇದನ್ನು ಇಲ್ಲಿ ಸುತ್ತು. ಈಗ ಏನು ಮಾಡೋದು? ಮ್ಯಾಮ್ ನಮ್ಮದು ವೃತ್ತದ ಸುತ್ತಳತೆಯನ್ನು ಮ್ಯಾಮ್ ಈ ಥರ ಮ್ಯಾಮ್ ಆಯ್ತದ ಮ್ಯಾಮ್ ಅಗಲ ಮ್ಯಾಮ್ ಬರುತ್ತೆ. ಉದ್ದ ಅದು ಉದ್ದ ಬರುತ್ತೆ. ಉದ್ದವನ್ನು ನಾವು ಏನು ಅಂದ್ಕೊಂಡಿದ್ದೀವಿ ಇಲ್ಲಿ? ಮ್ಯಾಮ್ πr. ಈಗ ಇದು 6, ಎಷ್ಟು? ಇದು π6. ಸೊ ಎರಡನ್ನ ತಗೊಂಡು ನಾವು ಹೆಂಗೆ ವೃತ್ತದ ವಿಸ್ತೀರ್ಣವನ್ನು ಹೇಳ್ಬೋದು ಇಲ್ಲಿ? ಆಯ್ತದ ವಿಸ್ತೀರ್ಣ ನಮ್ಗೆ ಗೊತ್ತಿರೋ ಹಾಗೆ L × B ಅಂದರೆ ಉದ್ದ ಇಂಟು ಅಗಲ. ಇಲ್ಲಿ ನೋಡಿ πr ಮತ್ತು r ಅಂತ ಇರುತ್ತೆ. ಇದು ವೃತ್ತದ ವಿಸ್ತೀರ್ಣ πr² ಆಗುತ್ತೆ. ಅದು ಹೆಂಗಾಯಿತು ಅಂದರೆ ಇದು ಉದ್ದ ಅಲ್ವಾ π6, ಆಮೇಲೆ ಇದು 6 ಅಗಲ. 6 ಅಂದರೆ ಅಗಲ, πr ಅಂದರೆ ಉದ್ದ. ಈ πr × r ಮಾಡಿದಾಗ ಏನಾಯಿತು? πr². ಸೊ ಎ ಅಂದರೆ πr² ಆಫ್ ಏನು ಸರ್ಕಲು ಅಲ್ವಾ? ಎ ಅಂದರೆ ಏರಿಯಾ, ವಿಸ್ತೀರ್ಣ ಎದುರದು ವೃತ್ತದ ವಿಸ್ತೀರ್ಣವನ್ನು ನಾವು ಆಯತದ ರೂಪದಲ್ಲಿ ಹೇಳಿದಾಗ ಈ ರೀತಿ ಬಂತು πr². ರೂಪದಲ್ಲಿ ಹೇಳೋದಷ್ಟೇ, ಆದರೆ ಅದು ವಿಸ್ತೀರ್ಣ ಎದುರದು ಬಂದಿರುತ್ತೆ ವೃತ್ತದ್ದು. ಗೊತ್ತಾಯ್ತಾ? ವೃತ್ತದ ಪರಿಧಿ ಹೇಳ್ತೀಯಾ? ನಾವು ದಾರದ ಉದ್ದವನ್ನೇ ವೃತ್ತದ ಪರಿಧಿ ಅನ್ಕೋಬೋದು. ಇಲ್ಲಿ ದಾರದ ಉದ್ದವನ್ನು πr, ಇಲ್ಲಿ πr ಇರುತ್ತೆ. ಎರಡನ್ನೂ ಸೇರಿಸಿದ್ರೆ 2πr ಆಗುತ್ತೆ. ಇದನ್ನು ನಾವು ವೃತ್ತದ ಪರಿಧಿ ಅನ್ನಬಹುದು. ಓಕೆ, ಗುಡ್. ನನ್ನ ಹೆಸರು ಶರಣ್ಯಗೌಡ. ನನ್ನ ಹೆಸರು ಸಾನ್ವಿಕಾ. 4ನೇ ತರಗತಿ ಓದುತ್ತಿದ್ದೇನೆ. GHPS ಮೈಗನಹಳ್ಳಿ. ನಮ್ಮ ಮಾಡೆಲ್ ಸಮಯದಲ್ಲಿ ಪೂರ್ವಾಹ್ನ ಮತ್ತು ಅಪರಾಹ್ನವನ್ನು ವಿವರಿಸುತ್ತೇವೆ. ಇವಾಗ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೋಡೋಣ ಹೆಂಗೆ ಹೇಳ್ತೀರಾ ಈ ಒಂದು ಮಾಡೆಲ್ ಪ್ರಕಾರ. ಈಗ ಸಾಯಂಕಾಲ 5 ಗಂಟೆ ಆಗಿದೆ. ಅದು ಪೂರ್ವಾಹ್ನನ ಅಪರಾಹ್ನನ? ಅಪರಾಹ್ನ, ಹೌದಾ? PM ಅಂತ ಹೇಳ್ತೀವಿ. ಸೊ ಅದನ್ನ ಹೆಂಗೆ ಹೇಳ್ಬೋದು ಇಲ್ಲಿ ಈ ಗಡಿಯಾರದ ಪ್ರಕಾರ? ಎಷ್ಟು? 17. ಸೊ 5 ಅಂದರೆ 17. ಸೊ 17 PM ಅನ್ಬೇಕಾ AM ಅನ್ಬೇಕಾ? ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಬೆಳಗಿನ ಜಾವ ಮಲಗಿರ್ತೀರಲ್ಲ, ಅವಾಗ 1 ಗಂಟೆ ಅಂದರೆ ಏನು ಹೇಳ್ತೀರಾ? AM. ಏನಂತ ಹೇಳಬೇಕು? 1 ಗಂಟೆ AM, ಹೌದಾ? ಅದು 13 ಆಗಲ್ವಾ? 1ಕ್ಕೆ 13 ಇದೆಯಲ್ಲ ಇಲ್ಲಿ, ಅದು ಯಾವಾಗ 13 ಅಂತ ಅನ್ಸ್ಕೊಳ್ಳೋದು? ಮಧ್ಯಾಹ್ನ 12 ಗಂಟೆ ನಂತರ ಏನು ಬರುತ್ತೆ? 13, 14 ಈ ಥರ ಬರ್ತವೆ. ಗೊತ್ತಾಯ್ತಾ? ಅದೇ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ನಾವು ಏನಂತ ಹೇಳ್ತೀವಿ? AM, ಹೌದಾ? ಅಥವಾ ಅದು ಪೂರ್ವಾಹ್ನ ಅಂತ ಹೇಳ್ತೀವಿ. 12 ಗಂಟೆ ಮಧ್ಯಾಹ್ನದಿಂದ ರಾತ್ರಿ 12 ಗಂಟೆವರೆಗೂ ಏನಂತ? PM ಅಥವಾ ಅಪರಾಹ್ನ. ಸೊ ಅಪರಾಹ್ನದಲ್ಲಿ ಬರೋವೆಲ್ಲ ಏನು ಬರ್ತಾವಂದರೆ ಈಗ 13, 14, 15, 17, 16, 17, 18, 19, 20, 21, 22, 23, 24. ಸೊ ಇವನ್ನ ಯಾವ್ಯಾವ ಗಂಟೆಗೆ ಏನೇನಂತ ಕರಿತೀವಿ ಅನ್ನೋದನ್ನು ಈಸಿಯಾಗಿ ತೋರಿದ್ದೀರಾ, ಹೌದಾ? ಸೊ ವೆರಿ ಗುಡ್, ಚೆನ್ನಾಗೈತೆ. ಪೂರ್ವಾಹ್ನ ಅಪರಾಹ್ನಗಳನ್ನು ಅಥವಾ AM PMಗಳನ್ನು ಚೆನ್ನಾಗಿ ತಿಳ್ಕೊಬೋದು. 24 ಗಂಟೆಗಳ ಕಾಲದ ಗಡಿಯಾರ. Happy National Mathematics Day to everyone.